ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾವು ಒಂದು ಸೋಲ್ಡರ್ ಅನ್ನು ಮಾಡಿದ್ದೇವೆ ನೋಡಿ, USB ಸೋಲ್ಡರ್. ನೀವು ಇದರಲ್ಲಿ ಚಾರ್ಜರಲ್ಲಿ ಯೂಸ್ ಮಾಡ್ಬೋದು, ಪವರ್ ಬ್ಯಾಂಕಲ್ಲಿ ಯೂಸ್ ಮಾಡ್ಬೋದು, ಹಾಗೆ ಲ್ಯಾಪ್ಟಾಪಲ್ಲಿ ಇನ್ಸರ್ಟ್ ಮಾಡಿ ಇದರ ಯೂಸ್ ಮಾಡ್ಬೋದು. ಫ್ರೆಂಡ್ಸ್ ನೋಡಿ, ಡಿಸೈನ್ ನೋಡ್ಬೋದು, ಈ ರೀತಿಯಾಗಿ ಆಗಿದೆ. ಪೈಪನ್ನು ಬಳಸಿದ್ದೇನೆ USB. ಫ್ರೆಂಡ್ಸ್ ವಿಡಿಯೋ ಒಂದು ಫುಲ್ ನೋಡಿ, ಆಗ ನಿಮಗೆ ಅರ್ಥ ಆಗ್ತದೆ ಇದನ್ನು ಹೇಗೆ ಮಾಡಿದೆ ಅಂತ ನೋಡೋಣ. ಫ್ರೆಂಡ್ಸ್, ಈ ಸೋಲ್ಡರಿಂಗ್ ಅನ್ನು ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾದದ್ದು ಈ ರೀತಿಯಾದೊಂದು ಪೈಪ್ ನೋಡಿ. ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಒಂದು ಚಿಕ್ಕ ತೂತನ್ನು ಮಾಡಿದ್ದೇನೆ. ಫ್ರೆಂಡ್ಸ್, ಇದು ನಾನು ಕತ್ತರಿಂದ ಮಾಡಿದ್ದು ನೋಡಿ. ಇದು CPVC ಪೈಪ್, ಸ್ಟ್ರಾಂಗ್ ಆಗಿರ್ತದೆ. ಇದೊಂದು ಹಳೆಯ ಪೈಪು. ನಾನಿಲ್ಲಿ 10 ಸೆಂಟಿಮೀಟರನ್ನು ತಗೊಂಡಿದ್ದೇನೆ. ನಿಮಗೆ ನಿಮ್ಮ ಕೈಗೆ ಕರೆಕ್ಟ್ ಆಗೋ ರೀತಿಯಲ್ಲಿ ಎಷ್ಟು ಬೇಕಾದ್ರೂ ಸೆಂಟಿಮೀಟರನ್ನು ತಗೊಳ್ಬೋದು. ಫ್ರೆಂಡ್ಸ್, ನಂತರ ಮುಖ್ಯವಾಗಿ ಬೇಕಾದದ್ದು USB ಕೇಬಲ್ ನೋಡಿ. ಈ ಫ್ರೆಂಡ್ಸ್, ಇಲ್ಲಿ 4 ವೈರ್ ಇತ್ತು. ನಾನು ಕೆಂಪು ಮತ್ತು ಕಪ್ಪು ಇಟ್ಟಿದ್ದೇನೆ. ಕೆಂಪು ಯಾವಾಗಲೂ ಪ್ಲಸ್ ಆಗಿರ್ತದೆ, ಕಪ್ಪು ಯಾವಾಗಲೂ ಮೈನಸ್ ಆಗಿರ್ತದೆ. ಈ ರೀತಿ ಒಂದು ಹಳೆಯ ಕೇಬಲನ್ನು ಬಳಸಿದ್ದೀನಿ, ಹೊಸತನ್ನು ಬಳಸಬೇಡಿ ಫ್ರೆಂಡ್ಸ್. ಮತ್ತು ನಾನು ತಗೊಂಡದ್ದು ಒಂದು ನಿಕ್ರೋಮ್ ವೈರ್. ಫ್ರೆಂಡ್ಸ್, ನಿಕ್ರೋಮ್ ವೈರ್ ಈ ರೀತಿಯದ್ದು, ಇದು 7 ಸೆಂಟಿಮೀಟರ್ ಇದೆ. ಈ ನಿಕ್ರೋಮ್ ವೈರ್ ಎಲ್ಲೆಲ್ಲ ಸಿಗ್ತದೆ ಅಂತ ನಾನು ನಿಮಗೆ ಬೇರೆ ಒಂದು ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ. ನಿಮ್ಮ ಮನೇಲಿ ಈಸಿಯಾಗಿ ಸಿಗ್ತದೆ, ನೀವು ಅಂಗಡಿಯಿಂದ ತೆಗೆಯೋ ಅಗತ್ಯ ಇಲ್ಲ. ನೋಡಿ, ನಾನಿಲ್ಲಿ 7 ಸೆಂಟಿಮೀಟರ್ನ ನಿಕ್ರೋಮ್ ವೈರನ್ನು ತಗೊಂಡಿದ್ದೇನೆ. ಮತ್ತು ನಿಮಗೆ ಬೇಕಾದದ್ದು 2 ಸ್ಟ್ರಾಂಗ್ ವಯರ್ ನೋಡಿ. ಈ ರೀತಿಯದ್ದು ವಯರನ್ನು ನಾನು ಬಳಸ್ತೀನಿ. ಯಾಕೆಂದರೆ ಫ್ರೆಂಡ್ಸ್, USB ಇರೋದು ಬಹಳ ಲೋ ಕ್ವಾಲಿಟಿ ವಯರ್. ಅದು ಈ ನಿಕ್ರೋಮ್ ವಯರ್ ಬಿಸಿ ಆಗುವಾಗ ಹಾಳಾಗಲಿಕ್ಕೆ ಸಾಧ್ಯವಿದೆ. ಆ ಕಾರಣ ನಾನು 2 ಸ್ಟ್ರಾಂಗ್ ವಯರನ್ನು ಬಳಸಿದ್ದೇನೆ. ಸ್ವಲ್ಪ ನೀವು ಒಳ್ಳೆ ಸ್ಟ್ರಾಂಗ್ ಬಳಸಿದರೆ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗ್ತದೆ. ಮತ್ತೆ ಬೇಕಾದದ್ದು ಈ ರೀತಿಯದ್ದು ಒಂದು ಕಾಪರ್ನ ತುಂಡು, ತಾಮ್ರದ್ದು ನೋಡಿ. ಇದೊಂದು 4 ಸೆಂಟಿಮೀಟರ್ ಇದೆ. ನೀವು ಕಾಪರನ್ನೇ ಬಳಸಿದರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ನಿಮ್ಮ ಹತ್ರ ಕಾಪರ್ ಇಲ್ಲಾದರೆ ಸರಿಗೆಯನ್ನು ಬಳಸ್ಬೋದು. ಮತ್ತೆ ಬೇಕಾದದ್ದು ಒಂದು MDFನ ತುಂಡು. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಚಿಕ್ಕದಾದ 3 ತೂತುಗಳನ್ನು ಮಾಡಿದ್ದೇನೆ. ಫ್ರೆಂಡ್ಸ್, ಒಂದು ತೂತು ಈ ಬಿಟ್ಟನ್ನು ಹಾಕಲಿಕ್ಕೆ, ಮತ್ತೆರಡು ವಯರ್ಗಳಿಗೆ. ಫ್ರೆಂಡ್ಸ್, ಇದಾಗಿದೆ ಮುಖ್ಯವಾಗಿ ಈ ಸೋಲ್ಡರಿಂಗ್ ಐರನ್ಗೆ ಬೇಕಾದದ್ದು. ಫ್ರೆಂಡ್ಸ್, ಇನ್ನು ಇದರ ಹೇಗೆ ಮಾಡೋದು ಅಂತ ನೋಡೋಣ. ಈ 2 USB ಕೇಬಲ್ನ 2 ವೈರ್ ಉಂಟಲ್ಲ ಫ್ರೆಂಡ್ಸ್, ಅದಕ್ಕೆ ನಾವು ಈ ರೀತಿಯಾಗಿ ಸುತ್ತೋಣ. ಫ್ರೆಂಡ್ಸ್, ಈ ನಿಕ್ರೋಮ್ ವೈರ್ ಇಲ್ಲಿ ನಾವು ಬಳಸುತ್ತಿರುವುದು, ಆದ ಕಾರಣ ನಿಕ್ರೋಮ್ ವೈರ್ಗೆ ಪ್ಲಸ್ ಮೈನಸ್ ಅಂತ ಇರೋದಿಲ್ಲ. ಅದಕ್ಕೆ ವಿದ್ಯುತ್ ಬರುವಾಗ ಅದು ಬಿಸಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಪ್ಲಸ್ ಮೈನಸ್ ಅಂತ ಇರುವುದಿಲ್ಲ. ಆದ ಕಾರಣ ನೀವು ಯಾವುದೇ ಪ್ಲಸ್ ಮೈನಸ್ ಅಂತ ನೋಡಬೇಡಿ. ಯಾವುದೇ ವೈರ್ ಕೂಡ ನೀವು ಇದನ್ನು ಈ ರೀತಿಯಾಗಿ ಕನೆಕ್ಷನ್ ಮಾಡ್ಬೋದು. ಫ್ರೆಂಡ್ಸ್, ಈ ರೀತಿಯಾಗಿ ಹಾಕಿದ ನಂತರ ಇಲ್ಲಿಗೆ ನಾವು ಸೆಲ್ಲೋ ಟೇಪನ್ನು ಹಾಕೋಣ. ಫ್ರೆಂಡ್ಸ್, ಗಮ್ ಟೇಪು ಸೆಲ್ಲೋ ಟೇಪ್ ಹಾಕಿದರೆ ಅಷ್ಟು ನಿಲ್ಲುವುದಿಲ್ಲ. ಈ ರೀತಿಯಾದ PVC ಟೇಪನ್ನು ಬಳಸಿ ನೋಡಿ, ಬ್ಲ್ಯಾಕ್ ಕಲರ್ದು ಬಳಸಿ. ಫ್ರೆಂಡ್ಸ್, ಇದನ್ನು ಟೇಪ್ ಮಾಡಿ ಬರೋಣ. ಫ್ರೆಂಡ್ಸ್ ನೋಡಿ, ಈ ರೀತಿಯಾಗಿ ಹಾಕಿದ್ದೇವೆ. ಪ್ಲಸ್ ಮೈನಸ್ ಈ ನಿಕ್ರೋಮ್ ವೈರ್ ಇಲ್ಲದ ಕಾರಣ ನಾನು ಇಲ್ಲಿ ತೋರಿಸುವುದಿಲ್ಲ. ನೋಡಿ, ಈ ರೀತಿಯಾಗಿ ಕರೆಕ್ಟ್ ಆಗಿದೆ. ನೀವು ಗಮ್ ಟೇಪ್ ಹಾಕುವಾಗ 2 ವೈರ್ ಟಚ್ ಆಗದಂತೆ ಗಮನಿಸಿ. ಇನ್ನೂ ಟಚ್ ಆಗ್ಬೋದು, ಯಾಕಂದರೆ ಗಮ್ ಟೇಪ್ ಹಾಕಿದಲ್ಲ. ಇನ್ನೂ ಈ ರೀತಿಯಾಗಿ ಸ್ವಲ್ಪ ಟೈಟಾಗಿ ಗಮ್ ಟೇಪ್ ಹಾಕುವ. ನಂತರ ಇದರ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡೋಣ. ಫ್ರೆಂಡ್ಸ್, ಈ ರೀತಿಯಾಗಿ ಆಗಿದೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಏನಂದರೆ ನೋಡಿ, ಈ ರೀತಿಯಾದ ನಾವು ಪೈಪ್ ತಗೊಂಡಿರಲ್ಲ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ದೊಡ್ಡ ತೂತು ಮಾಡಿದ್ದೇನೆ. ಯಾಕೆಂದರೆ ವೈರ್ ಕರೆಕ್ಟಾಗಿ ಹೋಗಲಿಕ್ಕೆ. ನೋಡಿ, ಈ ರೀತಿಯಾಗಿ ನಾನು 2 ವೈರನ್ನು ಒಳಗೆ ಹಾಕ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಇಲ್ಲಿ ಕರೆಕ್ಟಾಗಿ ಆಗಿದೆ. ಇನ್ನು ನೋಡಿ, ಇನ್ನೇನು ಮಾಡಬೇಕಂದ್ರೆ ಈ MDF ಬೋರ್ಡಿನ ಈ ರೀತಿಯಾಗಿ ತಂದು MDF ಬೋರ್ಡಿನ ಒಂದು ತೂತಿಗೆ ಒಂದು ವೈರ್, ಹಾಗೆ ಈ ಸೈಡ್ ತೂತಿಗೆ ಇನ್ನೊಂದು ವೈರ್, ಒಂದು ತೂತಿಗೆ ಇನ್ನೊಂದು ವೈರ್, ಈ ರೀತಿಯಾಗಿ ಇದನ್ನು ಒಳಗೆ ಹಾಕಬೇಕು. ನಾವು ಒಳಗೆ ಹಾಕಿ ಬರೋಣ.
ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಒಳಗೆ ಹಾಕಿದ್ದೀನಿ. ಇದರೊಳಗೆ ಏನಿಲ್ಲ ನೋಡಿ, ನಾನು ಫೇಕ್ ಏನು ಮಾಡೋದಿಲ್ಲ. ಈ ರೀತಿಯಾಗಿ ಒಳಗೆ ಹಾಕಿ ಫ್ರೆಂಡ್ಸ್ ಇಲ್ಲಿ ಸುತ್ತಲಾಗಿ ಒಂದು ಗಮ್ ಟೇಪ್ ಹಾಕೋಣ. ಯಾಕೆಂದರೆ ಫ್ರೆಂಡ್ಸ್ ಇಲ್ಲಿ ಫೇವಿಕ್ವಿಕ್ ಬಳಸ್ಬೋದು. ಫ್ರೆಂಡ್ಸ್ ಇಲ್ಲಿ ಕಲೆ ಇದಲ್ಲ, ಚೆಂದ ಕಾಣಲಿಕ್ಕೆ ಗಮ್ ಟೇಪನ್ನು ಹಾಕೋಣ. ನಾವು ಗಮ್ ಟೇಪ್ ಹಾಕಿ ಬರೋಣ. ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನಾನು ಹಾಕಿದ್ದೇನೆ. ಇಲ್ಲಿ ವೈರ್ ಬರ್ತದೆ ಫ್ರೆಂಡ್ಸ್. ಇನ್ನು ಇದರನ್ನು ಒಳಗೆ ಇನ್ಸರ್ಟ್ ಮಾಡಿ ನೀವು ಇಲ್ಲಿ ಫೇವಿಕ್ವಿಕ್ಕನ್ನು ಹಾಕ್ಬೋದು. ನಾನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಕೂಡ ನಾವು ಟೇಪ್ ಹಾಕುವ. ನೋಡಿ ಒಳಗೆ ಏನು ಪ್ರಾಬ್ಲಮ್ ಇಲ್ಲ, ಬ್ಯಾಟ್ರಿ ಏನು ಹಾಕಲಿಲ್ಲ, USB ಅದ್ದೇ ನಡೆಯೋದು ಫ್ರೆಂಡ್ಸ್. ನೀವಿಲ್ಲಿ ಸ್ವಿಚ್ಚನ್ನು ಬಳಸ್ಬೋದು ಬೇಕಿದ್ದರೆ, ನಾನಿಲ್ಲಿ ಬಳಸಲಿಲ್ಲ. ಇಲ್ಲಿ ನಾವು ಒಂದು ಟೇಪನ್ನು ಹಾಕುವ, ಯಾಕಂದರೆ ವೈಟ್ ಕಲರ್ ಪೈಪಿಗೆ ಬ್ಲ್ಯಾಕ್ ಟೇಪ್ ಚೆಂದವಾಗಿ ಕಾಣ್ತದೆ. ಈ ರೀತಿಯಾಗಿ ಗಮ್ ಟೇಪನ್ನು ಹಾಕಿ ಈ ರೀತಿಯಾಗಿ ಇಟ್ಟಿದ್ದೇನೆ ನೋಡಿ ಫ್ರೆಂಡ್ಸ್. ಇಲ್ಲಿ 2 ವೈರ್ ಬರ್ತಾವಲ್ಲ ಫ್ರೆಂಡ್ಸ್, ಒಂದು ಸ್ವಲ್ಪ ಈ ರೀತಿಯಾಗಿ ಗ್ಯಾಪ್ ಇಡಬೇಕು. ನಂತರ ನಾವು ತೆಗೆದ 4 ಸೆಂಟಿಮೀಟರ್ ಕಾಪರ್ ತುಂಡನ್ನು ಈ ರೀತಿಯಾಗಿ ಒಳಗೆ ಕರೆಕ್ಟ್ ಫಿಟ್ ಆಗ್ತಾ ನೋಡಬೇಕು ಫ್ರೆಂಡ್ಸ್. ಸ್ವಲ್ಪ ಲೂಸ್ ಇದೆ. ನಾವು ಕೊನೆಗೆ ಅದಕ್ಕೆ ಸ್ವಲ್ಪ ಫೆವಿಕ್ವಿಕ್ಕನ್ನು ಹಾಕೋಣ ಫ್ರೆಂಡ್ಸ್. ಈ ಕಾಪರ್ ವೈರ್ ತುಂಡಿಗೆ ಮೊದಲಿಗೆ ನಾವು ಈ ರೀತಿಯಾಗಿ ನಿಕ್ರೋಮ್ ವೈರನ್ನು ಸುತ್ತಬೇಕು ಫ್ರೆಂಡ್ಸ್. ಫಸ್ಟಿಗೆ ನೋಡಿ ಇಷ್ಟು ನಾನು ವೈರನ್ನು ಈ ರೀತಿಯಾಗಿ ಇಟ್ಟು ಕರೆಕ್ಟಾಗಿ ಟೈಟಾಗಿ ಸುತ್ತೀನಿ ಫ್ರೆಂಡ್ಸ್. ಇಲ್ಲಿ ನೀವು ಫೈಬರ್ ಸ್ಲೀವ್ ಅನ್ನು ಹಾಕುವ ಅಗತ್ಯ ಇಲ್ಲ. ಈ ರೀತಿಯಾಗಿ ಮಾಡಿದರೆ ಫ್ರೆಂಡ್ಸ್, ನೀವು ನೋಡಿ ನಾನು ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್. ಈ ರೀತಿಯಾಗಿ ಸುತ್ತಬೇಕು. ನೋಡಿ ಈ ರೀತಿಯಾಗಿ ಸುತ್ತಬೇಕು. ನೀವು ಕರೆಕ್ಟಾಗಿ ಸುತ್ತಿ, ನಾನು ಕರೆಕ್ಟಾಗಿ ಸುತ್ತಿ ಬರ್ತೇನೆ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಆಗಿದೆ, ನೀವು ಗಮನಿಸ್ಬೋದು. ನಾನಿಲ್ಲಿ ನೋಡಿ ಫ್ರೆಂಡ್ಸ್ 5, 6, 7 ರೌಂಡನ್ನು ಹಾಕಿದ್ದೀನಿ. 5 ಹಾಕ್ಬೋದು, 6 ಹಾಕ್ಬೋದು, 7 ಹಾಕ್ಬೋದು. ನಾನು 7 ಸೆಂಟಿಮೀಟ್ರ್ ನಿಕ್ರೋಮ್ ವೈರ್ ತಗೊಂಡ ಕಾರಣ ಇದು ಒಳ್ಳೆಯದಾಗಿ ವರ್ಕ್ ಆಗ್ತದೆ. ಬೇಕಾದ್ರೆ ನೀವು ವಿಡಿಯೋವನ್ನು ಫುಲ್ಲು ನೋಡಿ, ನಾನು ನಿಮಗೆ ಫುಲ್ ಅರ್ಥ ಮಾಡಿಸ್ತೇನೆ ನೋಡಿ. ಈ ರೀತಿಯಾಗಿ ಆಗಿದೆ ಫ್ರೆಂಡ್ಸ್. ನೋಡಿ ನಾನಿಲ್ಲಿ ಒಂದು ನಿಕ್ರೋಮ್ ವೈರ್ ಸೈಡ್ ಈ ರೀತಿ, ಮತ್ತೊಂದು ಈ ರೀತಿ ಇಟ್ಟಿದ್ದೇನೆ ಫ್ರೆಂಡ್ಸ್. ನಂತರ ಇದನ್ನು ಈ ರೀತಿಯಾಗಿ ಒಳಗೆ ಹಾಕಬೇಕು, ಜಸ್ಟ್ ಒಳಗೆ ಹಾಕಿ ಫ್ರೆಂಡ್ಸ್. ನಂತರ ಈ ವೈರನ್ನು ಸ್ವಲ್ಪ ಇನ್ನು ಕೂಡ ಒಳಗೆ ಮಾಡಬೇಕು, ಯಾಕೆಂದರೆ ನಿಕ್ರೋಮ್ ವೈರ್ ಕೆಳಗಿದೆ ಅಲ್ಲ ಫ್ರೆಂಡ್ಸ್, ಆದ ಕಾರಣ. ನಂತರ ಈ ವೈರ್ನ ಈ ಪೀಸ್ ಉಂಟಲ್ಲ, ಅದನ್ನು ನಿಕ್ರೋಮ್ ವೈರಿಗೆ ಕರೆಕ್ಟಾಗಿ ಸುತ್ತಬೇಕು. ನಾನು ಸುತ್ತಿ ಬರ್ತೇನೆ, ನಂತರ ನಿಮಗೆ ಕರೆಕ್ಟಾಗಿ ತೋರಿಸ್ತೇನೆ ಫ್ರೆಂಡ್ಸ್. ನೋಡಿ ಇಲ್ಲಿ ನಾವು ಇದನ್ನು ವೈರನ್ನು ಸ್ವಲ್ಪ ಹೆಚ್ಚೇ ಸ್ಟ್ರಿಪ್ ಮಾಡಿ ಇದನ್ನು ಕರೆಕ್ಟಾಗಿ ಈ ರೀತಿಯಾಗಿ ಸುತ್ತಿದ್ದೇವೆ. ಈ ಸೈಡ್ ಕೂಡ ಅದೇ ರೀತಿಯಾಗಿ ಸುತ್ತಿದ್ದೇವೆ. ಸುತ್ತಿದ ನಂತರ ಫ್ರೆಂಡ್ಸ್ ಕಟ್ಟಿಂಗ್ ಪ್ಲೇಯರ್ ಮೂಲಕ ಅಥವಾ ನಿಮ್ಮ ಕೈಯಲ್ಲೇ ಮಾಡ್ಬೋದು ಫ್ರೆಂಡ್ಸ್. ಕೈಯಲ್ಲಿ ಮಾಡುವಾಗ ಕೈಗಿದು ತಾಗಲಿಕ್ಕೆ ಸಾಧ್ಯವಿದೆ, ಆದ ಕಾರಣ ಜಾಗ್ರತೆ ವಹಿಸಿ ಇದನ್ನು ಜಸ್ಟ್ ಬೆಂಡ್ ಮಾಡಿ ಮಡಿಚಿಡಬೇಕು. ಯಾಕೆಂದರೆ ಫ್ರೆಂಡ್ಸ್ ನಿಕ್ರೋಮ್ ವೈರಿಗೆ ಸೋಲ್ಡರ್ ಆಗೋದಿಲ್ಲ, ಆದ ಕಾರಣ ನಾನು ಜಸ್ಟ್ ಬೆಂಡ್ ಮಾಡಲಿಲ್ಲ. ಈ ರೀತಿಯಾಗಿ ಜಸ್ಟ್ ಸಾಡಿದ ಸಾಕು. ನೀವು ಇದನ್ನು ಈ ರೀತಿ ಮಡಚಬೇಕು, ನಾನು ಅಷ್ಟು ಮಾಡಲಿಲ್ಲ ನೋಡಿ. ಇದನ್ನು ಇನ್ನು ಸ್ಟ್ರೈಟಾಗಿಟ್ಟು ಸ್ವಲ್ಪ ಇಲ್ಲಿ ಫೆವಿಕ್ವಿಕ್ ಹಾಕೋಣ. ನಂತರ ಈ ಸೈಡ್, ಈ ಬ್ಯಾಕ್ ಸೈಡ್ ಇದೆಲ್ಲ ಇಲ್ಲಿಗೆ ಕ್ಯಾಪ್ ಮಾಡೋಣ. ನಾವು ಈ ಸೋಲ್ಡ್ರಿಂಗ್ ವೈರನ್ನು ಟೆಸ್ಟಿಂಗನ್ನು ನೋಡಲಿಕ್ಕಿದ್ದೇವೆ ನೋಡಿ. ನಾನಿಲ್ಲಿ ಸೋಲ್ಡರ್ ವೈರ್ ತಯಾರು ಮಾಡಿದ್ದೇನೆ. ಇದು ನೋಡಿ ಫ್ರೆಂಡ್ಸ್, ಇದು 5 ವೋಲ್ಟ್ 2 ಆಂಪಿಯರ್ನ ಚಾರ್ಜರ್. ನೀವು 3 ಆಂಪಿಯರ್ ಬಳಸಿದರೆ ಬಹಳ ಬೇಗ ಆಗ್ತದೆ. 2 ಆಂಪಿಯರ್ ಬಳಸಿದ ಕಾರಣ ನನಗೆ 2 ನಿಮಿಷದಲ್ಲಿ ಇದು ಸೋಲ್ಡ್ ಆಗಲಿಕ್ಕೆ ತಯಾರಾಗ್ತದೆ ಫ್ರೆಂಡ್ಸ್. 2 ಆಂಪಿಯರ್ ಅಂದರೆ ಫ್ರೆಂಡ್ಸ್ 2A ಅಂತ ಬರೆದಿರ್ತದೆ, ಇಲ್ಲದ್ರೆ 2000 mAh ಅಂತ ಬರೆದಿರ್ತದೆ. ಅದೆರಡು ಸೇಮ್ ಫ್ರೆಂಡ್ಸ್. ಮಿಲ್ಲಿ ಆಂಪಿಯರ್ ಅಂತ ಹೇಳ್ತಾರೆ. mAh ಅಂದರೆ, ಎ ಅಂದರೆ ಆಂಪಿಯರ್. ಗೊತ್ತಿರ್ಬೋದು, ಗೊತ್ತಿಲ್ಲದವರಿಗೆ ನಾನು ಹೇಳಿದ್ದು ಫ್ರೆಂಡ್ಸ್. ಈ ರೀತಿಯಾಗಿ ಇನ್ಸರ್ಟ್ ಮಾಡಿದ್ದೀನಿ
ನೋಡಿ ಈ USB ಕೇಬಲನ್ನು ನಾನು ಇದಕ್ಕೆ ಇನ್ಸರ್ಟ್ ಮಾಡಿದ್ದೇನೆ. ನೋಡಿ ಯಾವುದೇ ಫೇಕ್ ವಿಡಿಯೋ ಅಲ್ಲ ಫ್ರೆಂಡ್ಸ್, ಇದರಲ್ಲಿ ನೋಡಿ 240 ವೋಲ್ಟ್ ಬರ್ತದೆ. ಇದು 5 ವೋಲ್ಟ್ ಆಗಿ ಕನ್ವರ್ಟ್ ಮಾಡಿ ನಮ್ಮ ಸೋಲ್ಡರಿಂಗನ್ನು ಸ್ಟಾರ್ಟ್ ಮಾಡ್ತೇನೆ. ನಾನಿಲ್ಲಿ ಸ್ವಿಚ್ ಹಾಕಲಿದ್ದೇನೆ ಫ್ರೆಂಡ್ಸ್, ಸ್ವಿಚ್ ಹಾಕಿದ್ದೇನೆ ಫ್ರೆಂಡ್ಸ್, ನೀವು ಗಮನಿಸ್ಬೋದು ಫ್ರೆಂಡ್ಸ್. ಈಗ ಈ 2 ಸೈಡಿನ ನಿಕ್ರೋಮ್ ವೈರ್ ಬಿಸಿಯಾಗಿ ಕೆಂಪಾಗ್ತದೆ ನೋಡಿ. ಇಲ್ಲಿ ಕೆಂಪಾಗಿದೆ, ನೀವು ಗಮನಿಸ್ಬೋದು ಫ್ರೆಂಡ್ಸ್. ಇದು 2 ನಿಮಿಷಗಳ ಕಾಲದಲ್ಲಿ ಆಗ್ತದೆ ಸೋಲ್ಡ್ರಿಂಗ್ ಫ್ರೆಂಡ್ಸ್. ಇದರಲ್ಲಿ ಫೈಬರ್ ಸ್ಲೀವ್ ಯಾಕೆ ಬಳಸಲಿಲ್ಲ ಅಂದರೆ ನೋಡಿ, ಇಲ್ಲಿ ನೋಡಿ ನಾನು ಈ ಕಾಪರ್ನ ಇದು ಉಂಟಲ್ಲ ಫ್ರೆಂಡ್ಸ್, ಈ ಸರಿಗೆ ನಾನು ವೈರ್ ಟಚ್ ಮಾಡಲಿಲ್ಲ, ಡೈರೆಕ್ಟಾಗಿ ನಿಕ್ರೋಮ್ ವೈರ್ ಟಚ್ ಮಾಡಿದ್ದು. ಎಲ್ಲಿಯಾದರೂ ನೀವು ಕಾಪರ್ ವೈರ್ ಟಚ್ ಮಾಡಿದರೆ ಶಾರ್ಟ್ ಆಗ್ತದೆ. ಆಗ ನೋಡಿ ಇದೇ ರೀತಿಯಾಗಿ ನೀವು ಮಾಡಿದರೆ ಆಗ್ತದೆ. ಕಾಪರ್ ವೈರ್ ಅಲ್ಲ ಫ್ರೆಂಡ್ಸ್, ಸರಿಗೆ, ಕಾಪರ್ ಸರಿಗೆ ಫ್ರೆಂಡ್ಸ್. ಇದನ್ನು ದಯವಿಟ್ಟು ಮುಟ್ಟಬೇಡಿ, ನಮ್ಮ ಕೈ ಉರಿಯಲು ಸಾಧ್ಯವಿದೆ. ಆ ಕಾರಣ ನಾವು 2 ನಿಮಿಷದ ಕಾಲ ಇದನ್ನು ಇಟ್ಟು ನೋಡೋಣ ಟೆಸ್ಟಿಂಗ್ ಫ್ರೆಂಡ್ಸ್. ನೀವು ನೋಡ್ಬೋದು ಇಲ್ಲಿ ಹೊಗೆ ಬರ್ತದೆ ಫ್ರೆಂಡ್ಸ್. 2 ನಿಮಿಷ ಅಲ್ಲ, ಕೇವಲ 1.5 ನಿಮಿಷದಲ್ಲಿ ಆಗಿದೆ ನೋಡಿ. ಈ ರೀತಿಯಾಗಿ ನಾನು ಇದನ್ನು ಸೋಲ್ಡ್ ಮಾಡ್ಬೋದು, ನೀವು ಗಮನಿಸ್ಬೋದು ಫ್ರೆಂಡ್ಸ್. ನೋಡಿ ನಿಮಗೆ ಗಮನಿಸ್ಬೋದು ಫ್ರೆಂಡ್ಸ್, ಇಲ್ಲಿ ನಾನು ಎಂಡ್ ಗ್ಯಾಪನ್ನು ಹಾಕಲಿಲ್ಲ. ಯಾಕೆಂದರೆ ಫ್ರೆಂಡ್ಸ್, ಕೆಲವರು ಈ ರೀತಿಯಾಗಿ USB ಹಾಕಿ ಇಲ್ಲಿ ಬ್ಯಾಟ್ರಿ ಹಾಕಿ ಇದನ್ನು ಬಳಸ್ತಾರೆ. ಆ ಕಾರಣ ನಾನು ಎಂಡ್ ಗ್ಯಾಪ್ ಹಾಕಲಿಲ್ಲ, ಯಾಕಂದರೆ ನಿಮಗೆ ತೋರಿಸ್ಲಿಕ್ಕೆ. ನೋಡಿ ಇದರ ಸೋಲ್ಡಿಂಗ್ ಟೆಸ್ಟ್ ನೀವು ಗಮನಿಸ್ಬೋದು ಫ್ರೆಂಡ್ಸ್. ಹೊಗೆ ಬರ್ತದೆ, ಹೊಗೆ ಬರೋದಕ್ಕೆ ಯಾವುದೇ ಹೆದರಬೇಡಿ, ಏನು ಶಾರ್ಟ್ ಏನಾಗೋದಿಲ್ಲ. ಈ ರೀತಿ ಇಟ್ಟರೆ ಶಾರ್ಟ್ ಏನಾಗೋದಿಲ್ಲ, ನಿಮ್ಮದು ಅರ್ಧ ಗಂಟೆ ಕಾಲ ವರ್ಕ್ ಆಗ್ತದೆ ಫ್ರೆಂಡ್ಸ್. ಮತ್ತಿದು ನಿಮ್ಮ ಚಾರ್ಜರ್ ಒಳ್ಳೆ ಬಿಸಿ ಆಗ್ತದೆ ಅರ್ಧ ಗಂಟೆಯಿಂದ ಜಾಸ್ತಿ ಇಟ್ಟರೆ, ಇಲ್ಲದ್ರೆ ಏನಾಗೋದಿಲ್ಲ, ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ನೋಡಿ ಈ ರೀತಿಯಾಗಿ ಸೋಲ್ಡ್ ಆಗ್ತದೆ. ನಾನಿಲ್ಲಿ ನೋಡಿ ಒಂದು ಹಳೆಯ ಮಿನಿ ಮೋಟ್ರಿಗೆ ಈ ವೈರನ್ನು ಸೋಲ್ಡ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್. ನೋಡಿ ಸೋಲ್ಡ್ ಆದದ್ದು ಗಮನಿಸ್ಬೋದು ನೋಡಿ. ಇದನ್ನು ಡಿಸೋಲ್ಡ್ ಮಾಡ್ತೇನೆ ಈಗ ನೋಡಿ ಫ್ರೆಂಡ್ಸ್. ಈಸಿಯಾಗಿ ನೀವು ಮಾಡ್ಬೋದು, ಒಣಗಲಿಕ್ಕೆ ಬಿಡಲಿಲ್ಲ, ಅದಕ್ಕೆ ಕೇವಲ 2 ಸೆಕೆಂಡ್ಗಳಲ್ಲಿ ಒಣಗ್ತದೆ ನೋಡಿ. ಸ್ಟ್ರಾಂಗ್ ಆಗಿ ಜೋಡಣೆ ಆಗ್ತದೆ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಫ್ರೆಂಡ್ಸ್. ನೀವು ಇದರಿಂದ ಒಂದು ಬಾಟ್ಲನ್ನೆಲ್ಲ ತೂತು ಮಾಡ್ಬೋದು ಫ್ರೆಂಡ್ಸ್. ಬಾಟ್ಲನ್ನು ತೂತು ಮಾಡಿದರೆ ಅಲ್ಲಿ ನೋಡಿ ಪ್ಲಾಸ್ಟಿಕ್ನ ಒಂದು ಕವರ್ ಬರ್ತದೆ, ನಂತರ ಅದು ಸೋಲ್ಡ್ ಆಗೋದಿಲ್ಲ. ಅದಕ್ಕೆ ಆಗಬೇಕಾದ್ರೆ ಮತ್ತೆ ಅದಕ್ಕೆ ಸ್ಯಾಂಡ್ ಪೇಪರೆಲ್ಲ ಹಾಕಬೇಕು. ಆದ ಕಾರಣ ಬಾಟ್ಲೆಲ್ಲ ತೂತು ಮಾಡಬೇಡಿ ನೀವು ಇದರಲ್ಲಿ ಫ್ರೆಂಡ್ಸ್. ನೋಡಿ ಈ ರೀತಿಯಾಗಿ ಒಂದು ಮಿನಿ ಮೋಟ್ರನ್ನ ಸೋಲ್ಡಿಂಗ್ ಮಾಡ್ಬೋದು, ಚಂದವಾಗಿ ಆಗ್ತದೆ ಫ್ರೆಂಡ್ಸ್. ಇದು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಾನು ಇನ್ನೊಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ, ಏನಂದರೆ ನೋಡಿ ಈ ರೀತಿಯಾದ ಇದನ್ನು ನೀವು ಡಿಸೋಲ್ಡ್ ಮಾಡಬೇಕು ಅಂತಿದ್ದರೆ ಫ್ರೆಂಡ್ಸ್, ಇದರಲ್ಲಿ ಡಿಸೋಲ್ಡ್ ಆಗ್ತದೆ. ನೀವಿಲ್ಲಿ ಫೆವಿಕ್ವಿಕ್ ದಯವಿಟ್ಟು ಹಾಕಬೇಡಿ. ಫೆವಿಕ್ವಿಕ್ ಹಾಕಿದರೆ ಅದು ಬಿಸಿ ಆಗುವಾಗ ಹೊಗೆ ಬರ್ತದೆ, ಅದು ಕಣ್ಣಿಗೆ ತೆಗೆದ್ರೆ ಒಳ್ಳೆಯದಲ್ಲ. ಇಲ್ಲಿ ನೀವು MCL ಹಾಕಿದ ನಂತರ ಇದನ್ನು ನೀವು ಈಸಿಯಾಗಿ ಡಿಸೋಲ್ಡ್ ಮಾಡ್ಬೋದು. ಈಗ ಕೂಡ ಆಗ್ತದೆ, ಆದರೆ ಈಗ ಫ್ರೆಂಡ್ಸ್ ಈ ಕಾಪರ್ನ ಸರಿಗುಂಟಲ್ಲ ಅದು ಅಲ್ಲಾಡ್ತದೆ ನೋಡಿ. ಈಗ ಕೂಡ ಆಗ್ತದೆ, ಆದರೆ ಕಾಪರ್ನ ಸರಿಗೆ ಅಲ್ಲಾಡ್ತದೆ. ನೀವು ಇದರ ಸೋಲ್ಡಿಂಗ್ ಟೆಸ್ಟ್ ಗಮನಿಸ್ಬೋದು. 30 ನಿಮಿಷಗಳ ಕಾಲ ನೀವು ಇದನ್ನು ಇಡ್ಬೋದು ಫ್ರೆಂಡ್ಸ್. ನೋಡಿ ನಾನು ಇಲ್ಲಿಗೆ 240 ವೋಲ್ಟ್ ಈ ರೀತಿಯಾಗಿ ಬರ್ತದೆ. 5 ವೋಲ್ಟಿಗೆ ಕನ್ವರ್ಟ್ ಆಗಿ ಈ ರೀತಿಗೆ ಆಗ್ತದೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮಗೆ ಏನಾದರೂ ಕ್ವಶನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ, ನಾನು ನಿಮಗೆ ಉತ್ತರ ಕೊಡ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು.